ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಯಾರೆಲ್ಲ ಸೀಟ್ ಸಿಕ್ಕಿಲ್ಲೋ ಅವ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಮಾತಾಡ್ಬಿಡ್ತೀನಿ, ಸೀಟು ಯಾರಿಗೆಲ್ಲ ಅಂದರೆ ನಾಟ್ ಅಲಾಟೆಡ್ ಸ್ಟೂಡೆಂಟ್ ಯಾರಿದ್ರೋ ಅವ್ರಿಗೆ ಮೊದಲಿಗೆ ಹೇಳ್ಬಿಡ್ತೀನಿ, ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಓಕೆ, ಅಂದರೆ ಯಾರೆಲ್ಲ ಮೊದಲಿಗೆ ಹೇಳೋದು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಹೇಳ್ತೀನಿ, ಆಮೇಲೆ ಸೀಟ್ ಸಿಕ್ಕೋರ್ಗೆ ಹೇಳ್ತೀನಿ. ಓಕೆ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ನೀವು ಮೊದಲಿಗೆ ಏನು ಮಾಡಿರ್ತಂದರೆ ಮೊದಲು ಹೋಗ್ಬಿಟ್ಟು ಕಟ್ ಆಫ್ ನೋಡ್ಕೊರಿ. ನಿಮ್ಮ ರ್ಯಾಂಕಿಗೆ ಯಾವುದಾದ್ರೂ ಕಾಲೇಜ್ ಇತ್ತಂತಂದರೆ ಒಂದಲ್ಲ ಭಾಳಷ್ಟು ಇರುತ್ತೆ, ಒಂದೇ ಹಾಕ್ಬೇಡಿ, ಭಾಳಷ್ಟು ಕಾಲೇಜಸ್ನ ರೆಡಿ ಮಾಡ್ಕೊರಿ. ಲೈಕ್ ಎಕ್ಸಾಂಪಲ್ ನಿಮ್ಮದು 1,80,000 ಏನಾದರೂ ನಿಮ್ದು ಏನಾದರೂ ರ್ಯಾಂಕ್ ಇತ್ತಂದರೆ ಆ ರೇಂಜ್ಗೆ ಯಾವುದಾದ್ರೂ ಕಟ್ ಆಫ್ ಕಾಲೇಜಸ್ ನಿಂತಿತ್ತಂದರೆ ಅಂಥ ಕಾಲೇಜಸ್ನ ನೀವೇನಾದ್ರು ಆಪ್ಷನ್ ಇಂಟಲ್ಲಿ ಅಂದರೆ ಮಿಸ್ ಮಾಡಿತ್ತಂದರೆ ಇವಾಗ ಅಂಥ ಕಾಲೇಜಸ್ನ ಆ್ಯಡ್ ಮಾಡಿರಿ, ನಿಮಗೆ ಖಂಡಿತ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗುತ್ತದೆ. ಆ್ಯಂಡ್ ಮೋರ್ ಆಪ್ಷನ್ ಎಂಟ್ರಿ ಮಾಡಿ. ಲೈಕ್ ಎಕ್ಸಾಂಪಲ್ 10 ಮಾಡಿದೆ, 20 ಮಾಡಿದೆ ಅಂದರೆ ರ್ಯಾಂಕ್ ಈ ರೀತಿ 1,50,000 ಮೇಲೆ ಇಟ್ಕೊಂಡು ರ್ಯಾಂಕ್ ನೀವು ಕೇವಲ 10-20 ಮಾಡಿದರೆ ನಡೆಯಲ್ಲ. ಓಕೆ, ನೀವು ಮ್ಯಾಕ್ಸಿಮಮ್ ಅಂದರೆ 100 ಮೇಲೆ 200 ಮೇಲೆ ಮಾಡಬೇಕು. ಓಕೆ, ಸೊ ಹೋಗ್ಬಿಟ್ಟು ಮೊದಲು ಹೇಳ್ದಂಗೆ ಕಟ್ ಆಫ್ ಅನಾಲಿಸಿಸ್ ಮಾಡ್ಕೊರಿ. ಯಾವುದು ಕಟ್ ಆಫ್ ಜಾಸ್ತಿ ನಿಂತಿದೆಯೋ ಅಂಥ ಕಾಲೇಜಸ್ನ ಪ್ರಿಯಾರಿಟಿ ಪ್ರಕಾರ ಕೆಳಗಡೆ ಕೊಡ್ಕೋರಿ. ಬಟ್ ಅಂಥ ಕಾಲೇಜಸ್ನ ಆ್ಯಡ್ ಮಾಡಿ, ಖಂಡಿತ ಸೀಟ್ ಸಿಗ್ತದೆ. ಆ್ಯಂಡ್ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ. ಇಷ್ಟೇ ಸರಿ. ಈಗ ಸೀಟ್ ಸಿಕ್ಕಿದೆಲ್ಲ, ಇವ್ರಿಗೆ ಕೆಲವೊಂದಿಷ್ಟು ಹುಡುಗರು ಏನು ಮಾಡಿದಾರೆ ಅಂತಂದರೆ ಭಾಳಷ್ಟು ಕ್ವಶನ್ಸ್ ಹಾಕಿದ್ದಾರೆ, ಅವನ್ನೆಲ್ಲನೂ ಓದ್ತಾ ಹೋಗ್ತೀನಿ. ಮೊದಲನೇದಾಗಿ ಸರ್ ಹೌ ಕ್ಯಾನ್ ವಿ ಆ್ಯಡ್ ಆರ್ಕಿಟೆಕ್ಚರ್ ಕೋರ್ಸಸ್ ಅಂತ ಕೇಳಿದಾರೆ. ಈಗ ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಅಲ್ವಾ, ಸೊ ಹಂಗಾಗಿ ಆಪ್ಷನ್ ಎಂಟ್ರಿಲಿ ಅವ್ನ ಕಾಲೇಜಸ್ನ ಎನೇಬಲ್ ಮಾಡಿದ್ದಾರೆ. ಈಗಾಗಲೇ ನೀವು ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿದಾರಲ್ವ, ಹಂಗೆ ಯಾವ ರೀತಿ ನಂಬರ್ ಕೊಟ್ಟಿದ್ರೋ ಅದ್ರ ಮುಂದೆನೂ ಕೂಡ ಏನು ಮಾಡ್ಬೋದು, ನೀವು ನಂಬರ್ ಕೊಡ್ಕೊಂಡು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡ್ಬೋದು. ಓಕೆ, ಇದು ಎಲ್ಲರೂ ಕೂಡ ಮಾಡ್ಲಿಕ್ಕೆ ಬರೋಲ್ಲ, ಅದೊಂದು ನೆನಪಿಡ್ಕೋರಿ. ಆ್ಯಂಡ್ ನೆಕ್ಸ್ಟು ಸರ್ ಆಪ್ಷನ್ ಎಂಟ್ರಿಲಿ ಯಾರಾದರೂ ಸಲ BSc ಓಕೆ 2 ಸತ BSc H ಅಂದರೆ ASH ಏನು ಕೋರ್ಸ್ ಅಂದರೆ HS ಕೋರ್ಸಸ್ಗಳು ಏನಿದೆ ಅಲೈಡ್ ಸೈನ್ಸು 2 ತೋರಿಸಿದ್ದಾರೆ ಅಂತ ಅನ್ಬೋದು. ಅಂತಂದರೆ ಕೋರ್ಸು ಎರಡು ಥರ ಬಂದಿದ್ದಾವೆ. ಅಂದರೆ 2 HS ಕೊಟ್ಟಿದ್ದಾರೆ, ಅದರಲ್ಲೂ ಒಂದರಲ್ಲಿ HSಲ್ಲಿ ಸ್ವಲ್ಪ ಕೋರ್ಸಸ್ ಇದ್ದಾವೆ, ಇನ್ನೊಂದು HSಲ್ಲಿ ಅವು ಬೇರೆ ಅಂದರೆ ಸಬ್ ಕೋರ್ಸಸ್ ಅಂತ ಕರಿತೀವಿ, ಅವು ಇದ್ದಾವೆ. ಯಾವ ಕೋರ್ಸ್ ಬೇಕು ನಿಮಗೆ, ಫಾರ್ ಎಕ್ಸಾಂಪಲ್ ಅದು ನಿಮಗೆ OT ಅಂತ ಇರ್ತದೆ, ಆ್ಯಂಡ್ ಲ್ಯಾಬ್ ಟೆಕ್ನಿಕ್ ಅಂತ ಇರ್ತದೆ, ಇಮೇಜಿಂಗ್ ಅಂತ ಇದೆ, ಆ್ಯಂಡ್ ರೇಡಿಯಾಲಜಿ ಅಂತ ಇದೆ. ಅಂದರೆ ಬೇರೆ ಅಂದರೆ ಅನಸ್ತೇಸಿಯಾ OT ಅಂತ ಏನು ಸಪ್ರೇಟ್ ಇದಾವೆ ಅಷ್ಟೆಲ್ಲನೂ ಕೂಡ ಭಾಳಷ್ಟು ಇದೆ ನೋಡಿ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಹಾಕೋರಿ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ ನಿಮ್ಗೆ. ಯಾಕಂದರೆ AHS ಕೋರ್ಸಲ್ಲಿ ಭಾಳಷ್ಟು ಬರ್ತವೆ, ಡಯಾಲಿಸಿಸ್ ಈ ಥರ ನೋಡ್ಕೊತ ಹೋದಾಗ ಸಿಕ್ಕಾಪಡಿ ಬರ್ತವೆ. ನಿಮ್ಗೆ ಯಾವ್ದು ಬೇಕೋ ಸ್ಪೆಸಿಫಿಕ್ ಆಗಿ ಅಂಥ ಕೋರ್ಸಸ್ಗಳನ್ನ ಮೊದಲು ಹಾಕೋರಿ. ನೆಕ್ಸ್ಟು ಅಣ್ಣ BMS ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಸರ್? ನೋಡಿ, ಇನ್ನು ಸ್ಟಿಲ್ ಇವಾಗ ನಾನೇನು ವೀಡಿಯೋ ಮಾಡ್ತಿದ್ದೀನಿ ಇಲ್ಲಿವರೆಗೂ ಕೂಡ BMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಯಾಕಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ. KEದವರು ಅವ್ರ ಪಾಪ KEದವ್ರು ನಾವು ತಪ್ಪಾಗುತ್ತೆ. ಯಾಕಂತಂದರೆ ಅವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ KEದವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರದೇ ಹೋದಾಗ KEದವರು ಆದರೂ ಯಾವ ರೀತಿ ಎನೇಬಲ್ ಮಾಡ್ಲಿಕ್ಕಾಗ್ತದ? ಓಕೆ, ಈಗ ಆ್ಯಸ್ ಶೆಡ್ಯೂಲ್ ಮಾತಾಡೋದಂತಂದರೆ ನಿಮಗೆ ಗೊತ್ತಿದೆ 29ವರೆಗೂ ಕೂಡ ನಿಮ್ಗೆ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ 20 ನಿಮಗೆ ಗೊತ್ತಿದೆ, ಈಗಾಗಲೇ ಡೇಟ್ ನೋಡಿದ್ರೆ 27, ನಾಳೆ ಬಂದುಬಿಟ್ಟು 28, ಮತ್ತೆ ಒಂದೇ ದಿನ ಉಳ್ಕೊಂಡಂಗೆ ಅನ್ಸುತ್ತೆ ನಿಮಗೆ. ಬಟ್ ಏನಾಗುತ್ತೆ ಅಂದರೆ MCC ಕೌನ್ಸಿಲಿಂಗ್ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಮೇ ಬಿ ನಮ್ಮದು ಕೂಡ 31ವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ ಸರಿ, ನೋಡೋಣ. ಸದ್ಯಕ್ಕೆ ಏನಾಗಲಿ, ನಾಳೆ 28ಕ್ಕೆ ಮೇ ಬಿ ನಾಳೆ ಬಿಡೋ ಚಾನ್ಸಸ್ ಜಾಸ್ತಿ ಇದೆ, ಅಥವಾ ಇವತ್ತು ನೈಟ್ ಬಂದರೂ ಬರ್ಬೋದು. ಬಟ್ ಇವತ್ತು ಭಾಳ ಕಡಿಮೆ ಇದೆ. ಬಟ್ ನೋಡೋಣ, ನಾಳೆ ಆಲ್ಮೋಸ್ಟ್ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ, ನಾಳೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಓಕೆ, ನೆಕ್ಸ್ಟು 15 ಸೀಟ್ ಮ್ಯಾಟ್ರಿಕ್ಸ್ ಅದನ್ನ ಕೇಳ್ತಾ ಇದ್ದಾರೆ ಸೇಮ್. ಓಕೆ, ಇದು ನೋಡಿ ಸರ್, ಮಾಕ್ ಅಲಾಟ್ಮೆಂಟ್ದಲ್ಲಿ ಸಿಕ್ಕಿರೋ ಕಾಲೇಜು ಫಸ್ಟ್ ರೌಂಡ್ದಲ್ಲಿ ಸಿಗೋದು ಎಷ್ಟು ಚಾನ್ಸ್ ಇದೆ? ನನಗೆ BSc ಅಗ್ರಿಕಲ್ಚರ್ ಸಿಕ್ಕಿದೆ, BSc ಓಕೆ ಅಗ್ರಿಕಲ್ಚರ್ ಸ್ಕೋಪ್ ಇದೆ, ನಾವು ಖಂಡಿತವಾಗ್ಲೂ ಕೂಡ ಸ್ಕೋಪ್ ಇದೆ. ನೆಕ್ಸ್ಟ್ ಈಗ ಏನು ಕೇಳಿದೆ ಅಂತಂದ್ರೆ ಮೇನಾಗಿ ಎಷ್ಟು ಚಾನ್ಸ್ ಇದೆ ಅಂತಂದು ನೋಡಿ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈಗ 1 2 3 4 5 5 ಕಾಲೇಜ್ ಹಾಕ್ಕೊಂಡಿದ್ದಾರೆ ಅಂತಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊಂಡಿರ್ತಾರ. ಈ ಫಾರ್ ಎಕ್ಸಾಂಪಲ್ 5ನೇ ಕಾಲೇಜ್ ನಿಮ್ಗೆ ಸಿಕ್ಕಿದೆ ಅಂತಂದರೆ ಇದೇ ಕಾಲೇಜು ಸಿಗೋ ಚಾನ್ಸಸ್ ನಿಮಗೆ ಬೇಕಂದ್ರೆ, ಇದೇ ಕಾಲೇಜೇ ಬೇಕಂತಂದ್ರೆ ಏನು ಮಾಡಿರಿ, ಫಸ್ಟ್ಗೆ ಪ್ರಿಯಾರಿಟಿ ಕೊಡೋರಿ. ಇಲ್ಲ ನಿಮ್ಗೆ ಇನ್ನೂ ಕೂಡ ಮೇಲೇದು ಬೇಕಂತಂದರೆ ಇಷ್ಟೇ ಬಿಡಾಕ್ರಿ ಆಪ್ಷನ್ ಎಂಟ್ರಿ. ಈಗ ನನ್ನ ಪ್ರಕಾರ ಏನಂತಂದರೆ ಇದು ಮೇಲ್ಗಡೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಹೊರತು ಕೆಳಗಡೆ ಹೋಗಲ್ಲ. ಯಾಕೆ ಆಗುತ್ತಂತಂದ್ರೆ ಈ ರೀತಿಯಾಗಿ ಈಗ ಎಷ್ಟೋ ಹುಡುಗರು ಇಷ್ಟೊತ್ತು ಮಾತಾಡಿದ್ವಿ ನಾವು, ಈ BMS ಸ್ಟೂಡೆಂಟ್ ಏನು ಕೇಳ್ತಿದ್ದಾರೆ ನೋಡ್ರಿ ಆಪ್ಷನ್ ಎಂಟ್ರಿ, ಅವ್ರ ಹುಡುಗ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಅವರು ಮಾಡಿ ತಪ್ಪಂದ್ರೆ ಏನಾಗ್ತದೆ ಅಂತಂದರೆ ಇನ್ನೂ ಕೂಡ ನಿಮ್ದು ಮೇಲೆ ಹೋಗುತ್ತೆ ಹೊರತು ಕೆಳಗಡೆ ಬರಲ್ಲ. ಅಂತಂದರೆ ಇದಕ್ಕಿಂತ ಬೆಟರ್ ಕಾಲೇಜಸ್ ಸಿಗ್ತಾ ಹೊರತು ಇದಕ್ಕಿಂತ ಕೆಳಗಡೆ ಹೋಗಲ್ಲ ಆಲ್ಮೋಸ್ಟ್. ಓಕೆ, ಇಲ್ಲ ಅಣ್ಣ ನನಗೆ ಇದೇ ಕಾಲೇಜ್ ಬೇಕಾದ್ರೆ ಮೇಲ್ಗಡೆಯಲ್ಲಿ ಬೇಕಂತಂದರೆ ಆಲ್ಮೋಸ್ಟ್ ಈ ರೀತಿ ಆಗೋ ಚಾನ್ಸಸ್ ಏನಿದೆ ಅಂತಂದರೆ ಒಂದು 70% ಆ ರೀತಿ ಆಗೋ ಚಾನ್ಸಸ್ ಇದೆ, 30% ಕೂಡ ಮಿಸ್ ಆಗೋ ಚಾನ್ಸಸ್ ಇದೆ. ಓಕೆ, ಯಾವ ರೀತಿ ಅಂತಂದರೆ ಲೈಕ್ ಎಕ್ಸಾಂಪಲ್ ಈಗ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಲೈಕು ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, ಅವರು ಇವಾಗ ಮಾಡ್ತಿರ್ತಾರೆ. ಓಕೆ, ಆ್ಯಂಡ್ ಅವ್ರಿಗೆ ಸ್ಟಾರ್ಟಿಂಗು ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡೋದು ಗೊತ್ತಿರಲ್ಲ, ಇವಾಗ ಅವ್ರು ನೀಟಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅವಾಗ ಏನಾಗ್ತದೆ, ಈ ಸೀಟ್ ಅಲಾಟ್ಮೆಂಟ್ ಆದವರು ಅಥವಾ ಸೀಟ್ ಸಿಗದವ್ರು ಕೂಡ ಎಫೆಕ್ಟ್ ಆಗೋದು ಇಲ್ಲಿ ಆಗ್ತದೆ.
ಓಕೆ. ಸೊ ಹಂಗೆ ಈ ರೀತಿ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಆಲ್ಮೋಸ್ಟ್ ನೋಡಿ 70% ಏನಿದೆ 70% ಈಗ ಸಿಕ್ಕಿರೋ ಕಾಲೇಜೇ ನಿಮ್ಗೆ ಬೇಕಂತಂದರೆ ಇನ್ನೂ ಕೂಡ ಫಸ್ಟ್ ಪ್ರಯಾರಿಟಿ ಕೊಡ್ಬೋರಿ. ಇಲ್ಲ ಅಂತಂದರೆ ಇನ್ನೂ ನಂಗೆ ಬೆಟರ್ ಇರೋದು ಅಂದರೆ ಈಗ 5ನೇ ಕಾಲೇಜ್ ಸಿಕ್ಕಿದೆ ಅಂತ ಹೇಳಿದೆ, 4, 3, 2, 1 ಬೇಕಂತಂದರೆ ಅಷ್ಟೇ ಬಿಟ್ಟಾಕಿ. ಇನ್ನೂ ಮೇಲ್ಗಡೆಯಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಹೊರತು ಕೆಳಗಡೆಯಲ್ಲಿ ಸಿಗೋ ಚಾನ್ಸಸ್ ಏನಿಲ್ಲ. ಓಕೆ ಸರಿ. ಆ್ಯಂಡ್ ನೆಕ್ಸ್ಟು ಅದನ್ನ ಕೇಳ್ತಿದ್ದಾರೆ BMS ಆಪ್ಷನ್ ಎಂಟ್ರಿ ಬಗ್ಗೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಆನ್ ಮಾಡ್ತಾರೆ. ಓಕೆ, ವರಿ ಮಾಡ್ಕೋಬೇಡಿ. ಓಕೆ, ಕೆಲವೊಂದಿಷ್ಟು ಹುಡುಗರು ಸರ್ ನನಗೆ ವಿಕ್ಟೋರಿಯಾ ಬೆಂಗಳೂರು ಕಾಲೇಜ್ ಸಿಕ್ಕಿದೆ, ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತಾ ಸರ್, ಆ್ಯಂಡ್ ಟೀಚಿಂಗ್ ಹೇಗಿರುತ್ತೆ, ಹಾಸ್ಟೆಲ್ಗೆ ಸಪ್ರೇಟಾಗಿ ಫೀ ಕಟ್ಟಬೇಕಾ ಸರ್ ಪ್ಲೀಸ್ ಹೇಳಿ. ನೋಡಿ ಇದನ್ನ ಭಾಳಷ್ಟು ಹುಡುಗರಿಗೆ ಹೇಳಬೇಕು. ನಿಮಗೆ ಎಲ್ಲ ಒಂದು ಹುಡುಗರಿಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀವು ಯಾವುದೇ ಒಂದು ಕೋರ್ಸ್ ಮಾಡಿ, ಈಗ ಲೈಕ್ ಮೆಡಿಕಲ್ ಕೋರ್ಸಸ್ ಏನಾದರೂ ಮಾಡಿದಂದರೆ ಏನಾಗುತ್ತೆ, ನಿಮಗೆ ಅವ್ರದ್ದೇ ಆದಂಥ ಮೆಸ್ ಎಲ್ಲ ಒಂದು ಮೆಡಿಕಲ್ ಕಾಲೇಜಸ್ಸಲ್ಲಿದ್ದಾವೆ, ಅವ್ರದ್ದೇ ನೀವು ದುಡ್ಡು ಮೆಸ್ ಕಟ್ಕೊಂಡು ಹೋಗ್ತೀರಾ. ಬಟ್ ರಿಮೈನಿಂಗ್ ಮೆಡಿಕಲ್ ಕೋರ್ಸಸ್ಗಳು ಬಿಟ್ಟು ರಿಮೈನಿಂಗ್ ಯಾವ್ದು ಮಾಡ್ತೀರಿ ನೀವು, ಇಂಜಿನಿಯರಿಂಗ್ ತೊಗೋಬೋದು ನೀವು. ಈಗ BS ನರ್ಸಿಂಗ್ ತೊಗೋರಿ. ಈಗ ಅಗ್ರಿನೂ ಕೂಡ ಆಲ್ಮೋಸ್ಟ್ ಅವ್ರ ಹತ್ರ ಇರ್ತದೆ, ಮೆಸ್ ಇರ್ತದೆ, ಅಂದರೆ ದುಡ್ಡು ಕಟ್ಟಲೇಬೇಕು ಅದಕ್ಕೆ. ವೆಟರ್ನರಿ ಕೂಡ ಹಾಗೆ ಇರ್ತದ. ಬಟ್ ಈಗ ಇಂಜಿನಿಯರಿಂಗ್ ಆಯಿತು, BS ನರ್ಸಿಂಗ್, ಫಾರ್ಮಡಿ, B ಫಾರ್ಮಾ, ಈ ಥರ ಕೋರ್ಸಸ್ಗಳಿಗೆ ಏನಾಗ್ತದೆ ಅಂತಂದರೆ ಯಾವುದು ಕೂಡ ಹಾಸ್ಟೆಲ್ ಸೇರಲ್ಲ. ಎಲ್ಲ ಇರಲ್ಲ ಅಂತಲೇ ಹೇಳಕ್ಕೆ ಬರಲ್ಲ. ಈ ವಿಕ್ಟೋರಿಯಾದಲ್ಲಂತೂ ಇಲ್ಲಪ್ಪ, ಹೇಳಕ್ಕೆ ಬರಲ್ಲ. ಓಕೆ, ಅವ್ರದ್ದೇ ಆದಂಥ ನೀವು ಬೇಕಾದ್ರೆ ಹೋಗ್ತೀರ ಅಂತಂದರೆ ಪ್ರೈವೇಟಲ್ಲಿ ದುಡ್ಡು ಕಟ್ಕೊಂಡು ಹೋಗ್ತಾರೆ ಅಂತಂದ್ರೆ ಹೋಗ್ಬೋದು. ಫ್ರೀ ಆಗಿ ಯಾವುದು ಕೂಡ ಹಾಸ್ಟೆಲ್ ಸೇರಲ್ಲ. ಫ್ರೀ ಅನ್ನೋದು ಇಲ್ಲವೇ ಇಲ್ಲ. ನೀವೇನಾಗಬೇಕು, ದುಡ್ಡು ಕೊಡಬೇಕು. ಲೈಕ್ ಅಂಥ ಕಾಲೇಜಸ್ಸು ಕೂಡ ಇದ್ದಾವೆ. ಲೈಕ್ ಎಕ್ಸಾಂಪಲ್ ಕಿಮ್ಸ್ ಹುಬ್ಳಿ ತಗೋರಿ, ಅಲ್ಲಿ ಏನಿರ್ತಾವ ಅವ್ರದ್ದೇ ಅಂತ ಹಾಸ್ಟೆಲ್ ಇರ್ತದ. ಓಕೆ, ಅದಕ್ಕೆ ಮಾಡಬೇಕು, ಮೆಸ್ ದುಡ್ಡು ಕಟ್ಟಬೇಕು. ಅದೇ ರೀತಿಯಾಗಿ ಮಡಿಕೇರಿ ಕೋಯಿಮ್ಸ್ ಅಂತ ಕರಿತೀವಿ ನಾವು, ಅಂದರೆ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತಂದ್ರೆ ಅದು ಅಲ್ಲಿ ಅಂದರೆ ನಿಮ್ಮ ಕಾಲೇಜ್ ಸಿಗ್ತಪ್ಪ ಅಂದರೆ ನರ್ಸಿಂಗ್ ಸ್ಟೂಡೆಂಟ್ಗೆ ನೀವು ಕೂಡ ಏನು ಮಾಡಬೇಕು, ಅಲ್ಲಿ ಮೆಸ್ ಕಟ್ಟಬೇಕು. ಮೆಸ್ ಕಟ್ಟಿ ಏನು ಮಾಡ್ಬೋದು, ನೀವು ಬೇಕಾದ್ರೆ ಅಲ್ಲೇ ಇರ್ಬೋದು. ಇಲ್ಲಪ್ಪ ಅಂದ್ರೆ BCM ಹಾಸ್ಟೆಲ್ಸ್ಗಳು ನಾನು ಹೇಳ್ತೀನಿ ನೋಡಿ, ಈಗ ಅಡ್ಮಿಷನ್ ಆಗೋರ್ಗು ಅಂದರೆ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಕೂಡ ಪ್ರೊಫೆಷ್ನಲ್ ಕೋರ್ಸಸ್ದು ಏನೋ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಲ್ಲ. ಈಗ ಸದ್ಯಕ್ಕೆ ಜನರಲ್ ಡಿಗ್ರಿ BA BCom BSc ಎಲ್ಲನೂ ಕೂಡ ಅವನ್ನಷ್ಟೇ ಏನೋ ಮಾಡಿದ್ದಾರೆ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಯಾವಾಗ ನಿಮ್ಮ ಸೆಕೆಂಡ್ ರೌಂಡ್ ಮುಗಿತದೋ ಪ್ರೊಫೆಷ್ನಲ್ ಕೋರ್ಸಸ್ಸು ಕೂಡ ಏನು ಮಾಡ್ತಾರೆ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಬಿಡ್ತಾರೆ. ಅದನ್ನು ಬಿಟ್ಟಾಗ ತಿಳಿಸ್ತೀನಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಆ್ಯಂಡ್ ನಿಮಗೆ ಆದಂಥ ಸ್ಕಾಲರ್ಶಿಪ್ ಡಿಫ್ರೆಂಟಾಗಿ ಸಿಕ್ಕಾಪಟ್ಟೆ ಬರ್ತವೆ. ಮೇನ್ ಆಗಿ ಬರೋದು ನಿಮಗೆ ಗೊತ್ತಿರುವಾಗೆ SSP. ಇದು ಮಾತ್ರ ಎಲ್ಲ ಒಂದು ಸ್ಟೂಡೆಂಟ್ಗೆ, ಜಸ್ಟ್ ಪಾಸ್ ಆಗಿದ್ದವರು ಸ್ಟೂಡೆಂಟು ಕೂಡ ಬರ್ತದೆ. ಎಲ್ಲ ಒಂದು ಸ್ಟೂಡೆಂಟ್ ಯಾವುದೇ ಕೋರ್ಸ್ ಮಾಡ್ತೀರಿ, ಏನೇ ಮಾಡ್ತೀರಿ, ಎಲ್ಲರೂ ಕೂಡ ಬರ್ತದೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಓಕೆ, ನೆಕ್ಸ್ಟು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದರೆ ಪೇ ಮಾಡಬೇಕಾ? ಫಸ್ಟ್ ರೌಂಡ್ಗೆ ಹೇಳ್ತೀನಿ ನೋಡಿ, ಫಸ್ಟ್ ರೌಂಡಿಗೆ ಏನಾದರೂ ನಿಮ್ಗೆ ಅಲಾಟ್ಮೆಂಟ್ ಯಾವುದಾದ್ರು ಕಾಲೇಜ್ ಅಲಾಟ್ಮೆಂಟ್ ಆಗಿರ್ತದೆ, ನೀವು ಚಾಯ್ಸ್ 2ನ ಕೊಟ್ಟು ಏನು ಮಾಡ್ತೀರಾ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಂತಂದರೆ ಇಲ್ಲಿ ಚಾಯ್ಸ್ 2 ಕೊಟ್ಟವ್ರಿಗೆ ಯಾವುದೇ ರೀತಿ ದುಡ್ಡು ಪೇ ಮಾಡೋಂಗಿಲ್ಲ. ಬಟ್ ಸೆಕೆಂಡ್ ರೌಂಡಿಂದ ಹಿಡಿದ್ಬಿಟ್ಟು ಥರ್ಡ್ ರೌಂಡಿಗೆ ಹೋಗುವಾಗ ಚಾಯ್ಸ್ 2ನ ಕೊಡ್ತೀನಿ ಅಂತಂದರೆ ಅವಾಗ ದುಡ್ಡು ಪೇ ಮಾಡಬೇಕು. ಓಕೆ, ಬರ್ತಾರೆ ನನ್ನ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಒಂದೇ ಓಕೆ ಹೋದರೆ ನನಗೆ ಕಾಲೇಜ್ ಅಪ್ರಾಕ್ಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ನೋಡಿ. ಹಂಗಲ್ಲ, ಲೈಕ್ ಈಗ ಏನು ಮಾಡ್ಕೊತಾರೆ ಅಂತಂದರೆ ಎಲ್ಲ ಒಂದು ಕಾಲೇಜಸ್ ಏನು ಮಾಡ್ತಾರೆ, ಆಲ್ಮೋಸ್ಟ್ ಸೆಪ್ಟೆಂಬರ್ಗೆ ಏನು ಮಾಡ್ತಾರೆ, ಕಾಲೇಜಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಈವನ್ ಗೌರ್ಮೆಂಟು ಕೂಡ ಸೆಪ್ಟೆಂಬರ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಓಕೆ, ಬಟ್ ಪ್ರೈವೇಟಲ್ಲಿ ಏನು ಮಾಡ್ತಾರೆ, ಆಗಸ್ಟ್ 15 ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊತಾರೆ. ಈಗ ಆಗಸ್ಟ್ ಮಂತಲ್ಲಿ ಪ್ರೈವೇಟ್ ಕಾಲೇಜಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನೀವು ಕೇತ್ರ ಹೋಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಡಿಲೇ ಮಾಡ್ತಾರೆ. ಅಂತಂದರೆ ಅಟ್ಲೀಸ್ಟ್ ಒಂದು ಸೆಕೆಂಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಸೆಕೆಂಡ್ ರೌಂಡ್ ಮುಗಿದಾದ್ಮೇಲೆ ಗೌರ್ಮೆಂಟ್ ಕಾಲೇಜ್ ಸ್ಟಾರ್ಟ್ ಆಗೋದು. ಬಟ್ ಪ್ರೈವೇಟ್ ಕಾಲೇಜ್ ಏನಾಗ್ತದೆ, ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತಾ ಅವಾಗಲೇ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊತಾರೆ. ಅಷ್ಟೊಂದು ತಲೆ ಕಟ್ಸೋಬೇಡಿ. ನೀವು ಬಬ್ಬ ಅಂದರೆ 1 ತಿಂಗಳ ಹಿಂದೆ ಉಳ್ಕೋಬೋದು. ಬಟ್ 4 ವರ್ಷ ಇರ್ತೀರ, 4 ವರ್ಷ ನಿಮ್ಮ ಭವಿಷ್ಯ ಕರೆಕ್ಟಾಗಿ ಚೂಸ್ ಮಾಡ್ಕೊರಿ. 1 ತಿಂಗಳ ಲೇಟ್ ಆದರೆ ಪರವಾಗಿಲ್ಲ. ಹೋಗಿ ಲೈಕ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತೀನಿ ನಾನು, ಇಂಜಿನಿಯರ್ ಸ್ಟೂಡೆಂಟಿಗೆ ಹೋದ ತಕ್ಷಣ ಒಂದು 15 ದಿನ ಏನು ಮಾಡ್ತಾರೆ ಅಂತಂದರೆ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಇಂಡಕ್ಷನ್ ಪ್ರೋಗ್ರಾಮ್ ನಿಮ್ಗೆ 15 ದಿನ ಇದೇ ನಡೀತದೆ. ಈ 15 ದಿನದಲ್ಲಿ ನಿಮ್ಗೆ ಒಂದು ಸೆಕೆಂಡ್ ರೌಂಡೇ ಮುಗಿದೋಗ್ಬಿಡ್ತದೆ. ಸೊ ಹಂಗಾಗಿ ಒಳ್ಳೆ ಬೆಸ್ಟ್ ಏನಂತಂದರೆ ಸೆಕೆಂಡ್ ರೌಂಡ್ ಒಳ್ಳೆ ನನ್ನ ಪ್ರಕಾರ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋರು ಕೂಡ ವೇಟ್ ಮಾಡಿ ಒಳ್ಳೆ ಕಾಲೇಜ್ ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾನೆ ಅಷ್ಟೇ. ಇಲ್ಲ ನಿಮ್ಮ ಫಸ್ಟ್ ರೌಂಡಿಗೆ ಚೆನ್ನಾಗಿ ಸೀಟ್ ಸಿಕ್ತಂತಂದರೆ ವರಿ ಮಾಡ್ಕೊಬೇಡಿ, ಅದನ್ನ ಅಡ್ಮಿಷನ್ ಮಾಡ್ಕೊಂಬಿಡಿ. ಸರಿ, ನೆಕ್ಸ್ಟು BMS ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಐ ಬಿಲಾಂಗ್ ಟು SCG ಕ್ಯಾಟಗರಿ, ಮೈ ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು 2.5 ಲ್ಯಾಕ್ ಇದೆ. ಬಟ್ ಸ್ಟಿಲ್ ಮೈ ಫೀಸ್ ಈಸ್ ಮೋರ್ ದೆನ್ 1 ಲ್ಯಾಕ್. ವಾಟ್ ಅಬೌಟ್ ಸೀಟ್? ಈಗ ಮಾಕ್ ಅಲಾಟ್ಮೆಂಟಲ್ಲಿ ಏನು ತೋರಿಸಿದ್ದಾರೆ, ಜಸ್ಟ್ ಎಲ್ಲರೂ ಕೂಡ SC ಸ್ಟೂಡೆಂಟ್ಗೂ ಕೂಡ ಏನು ಮಾಡ್ತಿದ್ದಾರೆ, 0 ಫೀಸ್ ತೋರಿಸ್ಬೇಕಲ್ವಾ, ಏನಿದೆ 0 ಫೀಸ್ ತೋರಿಸ್ಬೇಕು. ಬಟ್ ಈ ಫೀಸ್ ತೋರಿಸ್ತಿದ್ದಾರೆ ಅಂತಂದರೆ ಮಾಕ್ ರಿಸಲ್ಟಲ್ಲಿ ಬರ್ತದೆ. ಇದು ವರಿ ಮಾಡ್ಕೋಬೇಡಿ. SC ಸ್ಟೂಡೆಂಟ್ಗೆ ನಿಮ್ದೆಲ್ಲ ಏನಿರ್ತದೆ ದುಡ್ಡು ಫ್ರೀ ಇರ್ತದೆ. ಸರಿ ಬ್ರೋ, ಮೈ ರ್ಯಾಂಕ್ ಬಂದುಬಿಟ್ಟು 41,000 ಆಯಿತು. BS ನರ್ಸಿಂಗ್ ಗೆಟ್ ಬೆಳಗಾಂ ಮೆಡಿಕಲ್ ಕಾಲೇಜ್ ಮಾಕ್ ಅಲಾಟ್ಮೆಂಟ್ ಆ್ಯಂಡ್ ಕಾಲೇಜ್ ಕಟ್ಟಪ್ ಬಂದುಬಿಟ್ಟು 41,206. ಕ್ಯಾನ್ ಐ ಗೆಟ್? ಓಕೆ ನೋಡಿ, ಇದೇ ಸೇಮ್ ಸ್ಟೂಡೆಂಟ್ದು ಕಟ್ ಆಫ್, ಅವಂದೇ ಕಟ್ ಆಫ್ ಲಾಸ್ಟ್ಗೆ ನಿಂತಿರೋದು ಅಂತಂದರೆ ಇದು ಸ್ವಲ್ಪ ಇದೇ ಸಿಗುತ್ತೆ ಅಂತಂದು ಹೇಳಿಕ್ಕೆ ಬರಲ್ಲ. ನಾನು ಹೇಳ್ದಂಗೆ ಬಟ್
ಹಂಗಂತ ಹೇಳಕ್ಕೆ ಬರಲ್ಲ, 70% ಇವ್ನಿಗೆ ಸಿಗುತ್ತೆ. ಬಟ್ ಕೆಲವೊಂದಿಷ್ಟು ಹುಡುಗರು ಆಲ್ಟ್ರೇಷನ್ ಮಾಡ್ಕೊಂಡ್ರೆ, ಇದಂದ್ರೆ ಇದುವರೆಗೂ ಕೂಡ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡಿಲ್ಲಪ್ಪ BS ನರ್ಸಿಂಗ್ ಹುಡುಗರು. ಈಗ ಬಂದುಬಿಟ್ಟು ಇವನಿಗಿಂತಲೂ ಚೆನ್ನಾಗಿರೋ ರ್ಯಾಂಕ್ ಅವ್ರು ಬಂದು ಈ ಕಾಲೇಜಸ್ ಆ್ಯಡ್ ಮಾಡಿದಾಗ ಇವ್ನಿಗೆ ಸ್ವಲ್ಪ ಕೈ ಬಿಡೋ ಚಾನ್ಸಸ್ ಇರ್ತದೆ. ಸೊ ಅಂದರೆ ಕೆಲವೊಂದಿಷ್ಟು ಹುಡುಗರು BMS ಮಾಡೋ ಹುಡುಗರು BS ನರ್ಸಿಂಗ್ ಮಾಡಿರ್ತಾರಪ್ಪ, ಹಾಕಿರ್ತಾರೆ, ಅವ್ರಿಗೆ ಈ BS ನರ್ಸಿಂಗ್ ಸಿಕ್ಬಿಡತ್ತೆ. ಅಂಥ ಹುಡುಗರು ಎಕ್ಸಿಟ್ ಆಯ್ತು ಅಂತಂದ್ರೆ ಈಗ ಮತ್ತೆ ಇವನು ಸಿಗ್ತದೆ. ಅಂದರೆ ಈ ಥರ ಏನಾಗ್ತದೆ ಅಂತಂದರೆ ಈಗ ಹೋಗೋದು ಬರೋದು ಆಗ್ತದೆ. ರಿಯಲ್ ಬೆಲೆ ಬಂದ ಮೇಲೆ ಗೊತ್ತಾಗೋದು. ಫೈನಲ್ ಕಟ್ ಆಫ್ ನಿಂತಿದೆ ಅಂತಂದರೆ ಸ್ವಲ್ಪ 70% ಸಿಗುತ್ತೆ, ಇಲ್ಲ ಅಂತಲ್ಲ, 30% ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಸರಿ, ಸದ್ಯಕ್ಕೆ ಇಷ್ಟು ಕ್ವಶನ್ಸ್ನ ಕವರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರನಾಗಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.